ಸಂಜೆ ಯಶವಂತಪುರದ ರೈಲ್ವೆ ಸ್ಟೇಷನ್ನಿನಲ್ಲಿ ಮಂಗಳೂರಿಗೆ ಹೊರಡುವುದಕ್ಕಾಗಿ ಪ್ಲಾಟ್ಫಾರ್ಮ್ ಬೆಂಚಿನ ಮೇಲೆ ಕಾದು ಕುಳಿತಿದ್ದ ಕಾವ್ಯ ರೈಲು ತಡವಾಯಿತಲ್ಲ ಎಂಬ ಚಿಂತೆಯಲ್ಲಿ ಮುಳುಗಿದ್ದಳು. ಆಗ ಹೆಗಲಿಗೆ ಲ್ಯಾಪ್ಟಾಪ್ ಬ್ಯಾಗ್ ನೇತು ಹಾಕಿಕೊಂಡು ಬಂದ ಸಮವಯಸ್ಕ ತರುಣನೊಬ್ಬ ಆ ಬೆಂಚಿನ ಮೇಲೆ ಕುಳಿತ ತಕ್ಷಣ ಹೇಳಿದ, ಎಕ್ಸ್ಕ್ಯೂಸ್ ಮೀ, ಬಹುಶಃ ಇವತ್ತು ರೈಲು ತಡ ಅನ್ಸುತ್ತೆ ಅಲ್ವಾ? ಅವಳಿಗೆ ಉತ್ತರ ಕೊಡಲು ಮನಸ್ಸಿಲ್ಲದಿದ್ದರೂ ಶಿಷ್ಟಾಚಾರಕ್ಕಾಗಿ ಕಾವ್ಯ ಹೌದು ಎಂಬಂತೆ ತಲೆ ಆಡಿಸಿದಳು. 2 ನಿಮಿಷ ಬಿಟ್ಟು ಬೇಡವೆನಿಸುತ್ತಿದ್ದರೂ ತಲೆ ಎತ್ತಿ ಅವನತ್ತ ನೋಡಿದಳು. ಆ ತರುಣ ಸುಂದರನಾಗಿದ್ದ. ಅವನ ನೋಟ ತನ್ನತ್ತಲೇ ಇರುವುದನ್ನು ಗಮನಿಸಿ ತಕ್ಷಣ ಅವಳು ಎದುರಿಗೆ ಕಾಣಿಸುತ್ತಿದ್ದ ಬೇರೊಂದು ರೈಲಿನತ್ತ ತನ್ನ ನೋಟ ಹರಿಸಿದಳು. ಇಬ್ಬರ ನಡುವೆ ಮತ್ತೆ ನೀರವ ಮೌನ ಆವರಿಸಿತು. ಈ ಮಧ್ಯೆ ಬೇರೆ ಬೇರೆ ರೈಲುಗಳು ಬಂದು ಹೋದವು. ಇವರಿಗೆ ಬೇಕಿದ್ದ ರೈಲಿನ ಘೋಷಣೆ ಆಗುತ್ತಿದ್ದಂತೆಯೇ ಕಾವ್ಯ ಎದ್ದು ನಿಂತಳು. ಅವಳು ಅವಸರದಲ್ಲಿ ರೈಲಿನ ಮೆಟ್ಟಿಲೇರಿ ಒಳ ಪ್ರವೇಶಿಸಲು ನೋಡಿದಳು. ಈ ಮಧ್ಯೆ ಗಡಿಬಿಡಿಯಲ್ಲಿ ಅವಳ ಚಪ್ಪಲಿ ಕಿತ್ತು ಹೋಗಿ ಅವಳ ಕಾಲು ಪ್ಲಾಟ್ಫಾರ್ಮ್ ಅಡಿಯೇ ಹೋಯಿತು. ಗಾಬರಿಯಲ್ಲಿ ಅವಳಿಗೆ ಕಣ್ಣು ಬಿಡುವಂತಾಯಿತು. ಕ್ಷಣ ಮಾತ್ರದಲ್ಲಿ ಅವಳ ಹಿಂದೆ ನಿಂತಿದ್ದ ತರುಣ ಬಾಗಿ ಅವಳ ಕಾಲನ್ನು ಜೋಪಾನವಾಗಿ ಮೇಲೆತ್ತಿದ. ಅವಳಿಗೆ ಆ ಶಾಕ್ನಲ್ಲಿ ಸರಿಯಾಗಿ ನಡೆಯಲಾಗುತ್ತಿರಲಿಲ್ಲ. ಆಗ ಅವನು, ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ದಯವಿಟ್ಟು ನನ್ನ ಹೆಗಲ ಮೇಲೆ ಕೈ ಇರಿಸಿ ನಿಧಾನ ನಡೆಯಿರಿ, ಇಲ್ಲದಿದ್ದರೆ ರೈಲ್ ಮಿಸ್ ಆದೀತು. ಕಾವ್ಯ ಆಗಲಿ ಎಂಬಂತೆ ಅವನ ಹೆಗಲಿಗೆ ಆಸರೆ ಪಡೆದು ನಿಧಾನ ಮೆಟ್ಟಿಲೇರಿ ರೈಲಿನ ಒಳಗೆ ಪ್ರವೇಶಿಸಿದಳು. ಅಂತೂ ಒಂದು ಕಡೆ ಇಬ್ಬರಿಗೂ ಸೀಟು ದೊರಕಿತು. ಅವನು ಅವಳ ಎದುರಿಗೆ ಕುಳಿತು ತನ್ನ ವಾಟರ್ ಬಾಟಲ್ ನೀಡಿದ. ಆಯಾಸಗೊಂಡಿದ್ದ ಅವಳು ಬೇಡ ಎನ್ನದೆ ನೀರು ಕುಡಿದಳು. ಥ್ಯಾಂಕ್ಸ್. ಇರಲಿ, ನನ್ನ ಹೆಸರು ಪ್ರವೀಣ್, ನಿಮ್ಮ ಹೆಸರು? ಕಾವ್ಯ. ನೀವು ಎಲ್ಲಿಗೆ ಹೊರಟಿದ್ದೀರಿ? ಮಂಗಳೂರು. ಹಾಗಾದ್ರೆ ನಿಮ್ಮ ಮನೆ ಇರುವುದು ಇಲ್ಲೇನಾ? ಹೌದು, ನಮ್ಮ ಮನೆ ಇರುವುದು ಇಲ್ಲೇ, ಯಶವಂತಪುರದಲ್ಲಿ. ಮಂಗಳೂರಿನಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ ಮಾಡುತ್ತಿದ್ದೀನಿ. ಮತ್ತೆ ನೀವು? ನಾನು ಮಂಗಳೂರಿಗೆ ಹೊರಟಿದ್ದೇನೆ. ಅಲ್ಲೇನು ಮಾಡ್ತಿದ್ದೀರಿ? ಅಣ್ಣನನ್ನು ಮೀಟ್ ಮಾಡಲು ಹೋಗುತ್ತಿರುವೆ. ಅಷ್ಟರಲ್ಲಿ ಯಾರೋ 5 ಅದೇ ಕಂಪಾರ್ಟ್ಮೆಂಟ್ಗೆ ಏರಿ ಬಂದು ಬೇಕೆಂದೇ ಕಾವ್ಯಳ ಪಕ್ಕದಲ್ಲಿ 3 ಕುಳಿತರು. ಅವರ ಬಾಯಿಯಿಂದ ಮದ್ಯದ ದುರ್ನಾತ ಬಡಿಯುತ್ತಿತ್ತು. ಕಾವ್ಯಳಿಗಂತೂ ಆ ಕೆಟ್ಟ ಪರಿಸರದಲ್ಲಿ ಉಸಿರಾಡಲಿಕ್ಕೂ ಕಷ್ಟವಾಯಿತು. ಅವಳ ಎದುರಿಗೆ ಪ್ರವೀಣನ ಪಕ್ಕ ಕುಳಿತಿದ್ದ ಉಳಿದಿಬ್ಬರು ಬೇಕೆಂದೇ ಅಶ್ಲೀಲವಾಗಿ ಮಾತನಾಡಿ ಎದುರಿಗಿದ್ದವರ ಜೊತೆ ಬಿದ್ದು ನಗತೊಡಗಿದರು. ಕೈ ಮೀರಿದ ಈ ಪರಿಸ್ಥಿತಿ ಗಮನಿಸಿ ಪ್ರವೀಣ್ ಹೇಳಿದ, ಡಾರ್ಲಿಂಗ್, ನಿನ್ನ ಕಾಲಿಗೆ ಪೆಟ್ಟಾಗಿದೆ. ನೀನು ಈ ಕಡೆ ಕಿಟಕಿ ಬದಿಗೆ ಬಾ. ಮೇಲಿನ ಬರ್ತ್ ಹೇಗೋ ಖಾಲಿ ಇದೆ. ಇಲ್ಲಿಂದ ಹತ್ತಿ ಮೇಲೆ ಹೋಗಿ ಮಲಗು. ಪರಿಸ್ಥಿತಿ ಅರಿತ ಕಾವ್ಯ ಅವನ ಆಜ್ಞಾಕಾರಿ ಶಿಷ್ಯಳಂತೆ ಹಾಗೆ ಮಾಡಿದಳು. ಪ್ರವೀಣನ ಸಹಾಯದಿಂದ ಅವಳು ಮೇಲಿನ ಬರ್ತ್ ಏರಿದಳು. ಇತ್ತ ಕಾಲಿನ ನೋವನ್ನು ಸಹಿಸಬೇಕಿತ್ತು. ಅವಳ ಸಂಕಟ ಗುರುತಿಸಿದ ಪ್ರವೀಣ್ ತನ್ನ ಬ್ಯಾಗ್ ತಡಕಾಡಿ ಎಮರ್ಜೆನ್ಸಿ ಇರಿಸಿದ್ದ 3 ಆಯಿಂಟ್ಮೆಂಟ್ ಟ್ಯೂಬ್ ಅನ್ನು ಕಾಲಿಗೆ ಹಚ್ಚಿಕೊಳ್ಳುವಂತೆ ನೀಡಿದ. ಅವಳಿಗೆ ಅರಿವಿಲ್ಲದೆ ಮಾತು ಹೊರಬಂತು, ಥ್ಯಾಂಕ್ಸ್ ಎ ಲಾಟ್, ಯು ಆರ್ ಟು ಗುಡ್. ಇವರಿಬ್ಬರು ಪತಿ ಪತ್ನಿ ಇರಬೇಕೆಂದು ಗ್ರಹಿಸಿದ ಕಿಡಿಗೇಡಿಗಳು ಮತ್ತೇನು ಕಮೆಂಟ್ ಮಾಡದೆ ಮುಂದಿನ ಸ್ಟೇಷನ್ನಿನಲ್ಲಿ ಇಳಿದು ಹೋದರು. ಕಾವ್ಯಳಿಗಂತೂ ಹೋದ ಜೀವ ಬಂದಂತಾಯಿತು. ಪ್ರವೀಣ್ ಇಲ್ಲದೆ ಇಂದಿನ ಪ್ರಯಾಣ ಅಪೂರ್ಣ ಎನಿಸಿತು. ಆಗ ಕಾವ್ಯ, ಪ್ರವೀಣ್, ಇವತ್ತು ನೀವು ಇಲ್ಲದಿದ್ದರೆ ನನ್ನ ಗತಿ. ನಾನು ಯಾವ ಮಾತುಗಳಲ್ಲಿ ನಿಮಗೆ ಧನ್ಯವಾದ ತಿಳಿಸಲಿ? ಇವತ್ತು ನೀವು ನನಗೇನು ಮಾಡಿದ್ದೀರೋ ಕೇವಲ ಥ್ಯಾಂಕ್ಸ್, ಧನ್ಯವಾದಗಳು ಅಂತ ಹೇಳಿ ಮುಗಿಸಿದರೆ ಅತಿ ಕ್ಷುಲ್ಲಕವಾಗುತ್ತದೆ. ಓ ಕಮಾನ್ ಕಾವ್ಯ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಇಷ್ಟು ಮಾತ್ರದ ಹೆಲ್ಪ್ ಖಂಡಿತ ಮಾಡುತ್ತಿದ್ದರು. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ ಎಂದ ಪ್ರವೀಣ್. ಹೀಗೆ ಇವರು ಮಾತನಾಡುತ್ತಿದ್ದಾಗ ಅಂತೂ ಮಂಗಳೂರು ತಲುಪಿದ್ದಾಯಿತು. ಕಾವ್ಯ ತನ್ನ ಬ್ಯಾಗಲ್ಲಿ ಇರಿಸಿದ್ದ ಮತ್ತೊಂದು ಜೊತೆ ಚಪ್ಪಲಿ ಬಳಸಲು ಯತ್ನಿಸಿದಳು. ಆದರೆ ಪಾದದ ಊತದ ಕಾರಣ ಅದರಲ್ಲಿ ಕಾಲು ತೂರಿಸಲಾರದೆ ಒದ್ದಾಡಿದಳು. ಪ್ರವೀಣ್ ತಕ್ಷಣ ತಾನು ತೊಟ್ಟಿದ್ದ ಚಪ್ಪಲಿ ಅವಳಿಗೆ ನೀಡಿದ. ಕಾವ್ಯ ಅದನ್ನು ಹಾಯಾಗಿ ಮೆಟ್ಟಿದಳು. ಪ್ರವೀಣ್ ತಾನೇ ಅವಳ ಬ್ಯಾಗನ್ನು ಎತ್ತಿ ಹೆಗಲಿಗೆ ಸೇರಿಸಿದ. ಸಹಾಯ ನೀಡುತ್ತಾ ಅವಳು ರೈಲಿನಿಂದ ಇಳಿಯುವಂತೆ ಮಾಡಿದ. ನಾನು ಬಂದು ನಿಮ್ಮನ್ನು PGವರೆಗೂ ತಲುಪಿಸಲೇ? ಪರವಾಗಿಲ್ಲ, ನಾನು ಹೋಗುತ್ತೀನಿ ಎಂದಳು. ಹೇಗೆ ಹೋಗಲು ಸಾಧ್ಯ? ನಿಮ್ಮ ಕಾಲಿನ ಸ್ಥಿತಿ ಬಗ್ಗೆ ಗೊತ್ತಿದೆ ತಾನೆ? ಮೊದಲು ಯಾವುದಾದರೂ ಕ್ಲಿನಿಕ್ನಲ್ಲಿ ತೋರಿಸಿ ಔಷಧಿ ಹಾಕಿಸೋಣ. ನಂತರ ನಾನು ನಿಮ್ಮನ್ನು PGವರೆಗೂ ತಲುಪಿಸಿ ಆಮೇಲೆ ನಾನು ಅಣ್ಣನನ್ನು ಮೀಟ್ ಮಾಡಲು ಹೋಗುತ್ತೀನಿ.
ಇರಿ, ಈಗಲೇ ಒಂದು ಆಟೋ ಕರಿತೀನಿ. ಆಮೇಲೆ ಪ್ರವೀಣ್ ಒಂದು ಆಟೋ ಕರೆದು ಹತ್ತಿರದ ಉತ್ತಮ ಕ್ಲಿನಿಕ್ಗೆ ಕರೆದೊಯ್ಯುವಂತೆ ಹೇಳಿದ. ನಂತರ ಅವರ ಆಟೋ ಒಂದು ದೊಡ್ಡ ಕ್ಲಿನಿಕ್ ಮುಂದೆ ನಿಂತಿತು. ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಹೇಳಿದರು, ಫ್ರ್ಯಾಕ್ಚರ್ ಏನೂ ಆಗಿಲ್ಲ, ಆಕಸ್ಮಿಕ ಉಳುಕಿನಿಂದ ಹೀಗೆ ಬಾತುಕೊಂಡಿದೆ. ಇದಕ್ಕೆ ಕೋಲ್ಡ್ ಬ್ಯಾಂಡೇಜ್ ಹಾಕಿ ಇಂಜೆಕ್ಷನ್ ಕೊಡುತ್ತೇನೆ. ಇವತ್ತು ನಾಳೆ ಮಾತ್ರೆ ತೆಗೆದುಕೊಂಡು ವಿಶ್ರಾಂತಿ ಪಡೆದರೆ ಎಲ್ಲ ಸರಿ ಹೋಗುತ್ತೆ. ಪ್ರವೀಣ್ ವೈದ್ಯರಿಗೆ ತಾನೇ ಹಣ ಕೊಡುತ್ತೇನೆಂದಾಗ ಕಾವ್ಯ ಬಹಳ ವಿರೋಧಿಸಿ ತಾನೇ ನೀಡಿದಳು. ಅಲ್ಲಿಂದ ಮಾತ್ರೆ ಪಡೆದು ಮತ್ತೊಂದು ಆಟೋದಲ್ಲಿ ಅವಳ ಪಿಜಿಗೆ ಹೊರಟರು. ಕೋಲ್ಡ್ ಬ್ಯಾಂಡೇಜ್ ಇಂಜೆಕ್ಷನ್ ಪ್ರಭಾವದಿಂದ ಅವಳು ತುಸು ಚೇತರಿಸಿಕೊಂಡಿದ್ದಳು. ಪ್ರವೀಣ್ ಅವಳನ್ನು ಅವಳ ಕೋಣೆಯವರೆಗೂ ನಡೆಸಿಕೊಂಡು ಹೋದ. ಅವನು ಹೊರಡುವೆನೆಂದಾಗ ಕಾವ್ಯ, ಪ್ಲೀಸ್ ಇರಿ, ಕಾಫಿ ಕುಡಿದು ಹೋಗಿ ಎಂದಳು. ಪರವಾಗಿಲ್ಲ, ಬೇಡ, ಈಗಾಗಲೇ ತಡ ಆಗಿದೆ. ಅಣ್ಣ ನನಗಾಗಿ ಕಾಯುತ್ತಿರುತ್ತಾನೆ. ನಾವು ಮತ್ತೊಮ್ಮೆ ಭೇಟಿಯಾದಾಗ ಕಾಫಿ ಕೊಡಿಸುವಿರಂತೆ. ಈಗ ವಿಶ್ರಾಂತಿ ಪಡೆಯಿರಿ ಎಂದು ಹೊರಡುವಾಗ ಪ್ರವೀಣ್ ಆರ್ಥಿಕವಾಗಿ ಅವಳ ಕೈ ಕುಲುಕಿದ. ಕಾವ್ಯಳಿಗೆ ಹತ್ತಿರದ ನೆಂಟನನ್ನು ಕಳುಹಿಸಿಕೊಡುವಷ್ಟೇ ನೋವಾಯಿತು. ನಿಧಾನವಾಗಿ ಬಾಗಿಲವರೆಗೂ ಬಂದು ಕೈ ಆಡಿಸುತ್ತಾ ಅವನನ್ನು ಬೀಳ್ಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಮಂಚದ ಮೇಲೆ ಒರಗಿದ ಕಾವ್ಯಳಿಗೆ ಕಣ್ಣು ಮುಚ್ಚಿದಾಗ ಕೇವಲ ಪ್ರವೀಣನ ಚಿತ್ರಗಳೇ ಕಂಡು ಬಂದವು. ಅವಳ ದೇಹವಿಡೀ ಮಧುರವಾಗಿ ಕಂಪಿಸಿತು. ಪ್ರವೀಣ್ ಅಲ್ಲೇ ಕುಳಿತು ತನ್ನ ಬಳಿ ಮಾತನಾಡುತ್ತಾ ಇರಬಾರದೆ ಎನಿಸಿತು. ಅಷ್ಟರಲ್ಲಿ ಯಾರೋ ಕರೆಗಂಟೆ ಒತ್ತಿದಂತಾಯಿತು. ಅರೆ, ಈ ಸಮಯದಲ್ಲಿ ತನ್ನ ಕೋಣೆಗೆ ಯಾರು ಬಂದಿರಬಹುದು? ನಿಧಾನವಾಗಿ ನಡೆದು ಬಂದು ಬಾಗಿಲು ತೆರೆದಾಗ ಎದುರಿಗೆ ಪ್ರವೀಣ್ ನಿಂತಿದ್ದ. ಓ, ಏನೋ ಮರೆತೀರಿ ಅನ್ಸುತ್ತೆ, ಕಾವ್ಯ ಕೇಳಿದಾಗ ಹೌದು, ಗಡಿಬಿಡಿಯಲ್ಲಿ ಇಲ್ಲೇ ಮೊಬೈಲ್ ಮರೆತು ಹೊರಟು ಬಿಟ್ಟಿದ್ದೆ ಎಂದ ಪ್ರವೀಣ್. ಅರೆ, ನಿಮ್ಮ ಚಪ್ಪಲಿ ನಾನೇ ಹಾಕಿಕೊಂಡು ಬಂದದ್ದು. ಪಾಪ, ಆಗಿನಿಂದ ನೀವು ಬರಿಗಾಲಲ್ಲಿ ಇದ್ದೀರಿ, ದಯವಿಟ್ಟು ಅದನ್ನು ಹಾಕಿಕೊಂಡು ಹೋಗಿ ಎಂದು ಬಲವಂತವಾಗಿ ಅವನನ್ನು ಕೂರಿಸಿ ಒಳಗೆ ಹೋಗಿ ಹಾಲು ಬಿಸಿ ಮಾಡಿ 2 ಕಪ್ ನೆಸ್ಕೆಫೆ ರೆಡಿ ಮಾಡಿ ತಂದಳು. ಅವನ ಕೈಗೆ ಕಾಫಿ ಕಪ್ ಕೊಟ್ಟು ಎದುರಿಗೆ ಮಂಚದ ಮೇಲೆ ಕುಳಿತ ಕಾವ್ಯ ಓರೆ ನೋಟದಿಂದ ಅವನನ್ನೇ ಗಮನಿಸತೊಡಗಿದಳು. ಪ್ರವೀಣ್ ತಾನು ಬರುವುದು ಇನ್ನು ಸ್ವಲ್ಪ ತಡವಾಗಬಹುದು ಎಂದು ಅಣ್ಣನಿಗೆ ಫೋನಿನಲ್ಲಿ ಹೇಳುತ್ತಿದ್ದ. ಕಾಫಿ ಕೊಡುವಾಗ ಆಕಸ್ಮಿಕವಾಗಿ ಇಬ್ಬರ ಕೈ ಬೆರಳುಗಳು ಸ್ಪರ್ಶಿಸಿದವು. ಅವಳಿಗೆ ಮೈಯೆಲ್ಲ ರೋಮಾಂಚನ ಎನಿಸಿತು. ಇಬ್ಬರು ಮೌನವಾಗಿ ಕಾಫಿ ಹೀರತೊಡಗಿದಳು. ಕಾಫಿ ಮುಗಿಸಿ ಹೊರಡಲು ಎದ್ದ ಪ್ರವೀಣ್ ಅವಳನ್ನು ಕೇಳಿದ. ಕಾವ್ಯ, ನನಗೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಇದೇ ವಾಟ್ಸ್ಆ್ಯಪ್ ನಂಬರ್ ಅಲ್ಲವೇ ಎಂದ. ಅವನು ಅಪರಿಚಿತನಲ್ಲ, ಎಷ್ಟೋ ದಿನಗಳ ಪರಿಚಿತ ಎಂಬಂತೆ ಅವಳಿಗೆ ವಿಶ್ವಾಸ ಮೂಡಿತು. ನೀರಾಯಾಸವಾಗಿ ತನ್ನ ನಂಬರ್ ನೀಡಿದಳು. ತಕ್ಷಣ ಮಿಸ್ ಕಾಲ್ ನೀಡಿ ತನ್ನ ನಂಬರ್ ಸೇವ್ ಮಾಡಿಕೊಳ್ಳುವಂತೆ ತಿಳಿಸಿದ. ಬಾಯ್ ಬಾಯ್ ಹೇಳಿ ಪ್ರವೀಣ್ ಹೊರಟೆ ಬಿಟ್ಟ. ಮರಳಿ ಬಂದು ಮಲಗಿದ ಕಾವ್ಯಳಿಗೆ ಮನಸ್ಸೇಕೋ ಶೂನ್ಯವೆನಿಸಿತು. ಆ ದಿನ ಊಟ ಮಾಡಲಿಕ್ಕೂ ಮನಸ್ಸು ಬರಲಿಲ್ಲ. ಇವರುಗಳಿಗೆ ಪಿಜಿ ಕೋಣೆ ನೀಡಿದ್ದ ಆಂಟಿ ಕ್ಯಾಂಟೀನ್ ನಡೆಸುತ್ತಿದ್ದರು. ಇವತ್ತು ಕೋಣೆಗೆ ಊಟ ಬೇಡ ಎಂದು ಅವಳು ಅವರಿಗೆ ತಿಳಿಸಿ ಹಾಲು ಕುಡಿದು ಮಾತ್ರೆ ನುಂಗಿ ಮಲಗಿಬಿಟ್ಟಳು. ಆ ದಿನದ ಘಟನೆಗಳನ್ನು ಅದೆಷ್ಟು ಸಲ ನೆನಪಿಸಿಕೊಂಡಳು. ಅವಳಿಗೆ ಅದ್ಯಾವಾಗ ನಿದ್ದೆ ಬಂದಿತ್ತೋ ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ತಡವಾಗಿ ಎದ್ದು ನೋಡುತ್ತಾಳೆ, ಅದಾಗಲೇ 8 ಗಂಟೆ ಆಗಿ ಹೋಗಿದೆ. ಇನ್ನು ಮೊದಲ ಪೀರಿಯಡ್ ಹೋದಂತೆ ಎಂದು ಬೇಗ ಬೇಗ ತಯಾರಾಗಿ ಕಾಲೇಜ್ ಕಡೆ ನಡೆದಳು. ಹೀಗೆ 1 ವಾರ ಕಳೆದು ಹೋಯಿತು. ಕಾಲೇಜಿಗೆ ದಸರಾ ರಜೆ ಸಿಕ್ಕಿತ್ತು. ಅಂದು ಕಾವ್ಯಳಿಗೆ ಪ್ರವೀಣನ ನೆನಪು ಬಹುವಾಗಿ ಕಾಡಿತು. ತಾನೇ ಫೋನ್ ಮಾಡುವುದಾಗಿ ಹೇಳಿದ್ದ, ಆದರೆ ಇದುವರೆಗೂ ಒಂದು ಮೆಸೇಜ್ ಸಹ ಕಳುಹಿಸಿರಲಿಲ್ಲ. ತಾನೇ ಫೋನ್ ಮಾಡಲೇ ಎನಿಸಿತು. ಬೇಡ, ಏನಂದುಕೊಳ್ಳುತ್ತಾನೋ ಏನೋ. ಕಾಲೆಳೆಯುತ್ತಾ ಮನೆಗೆ ಹೊರಡಲು ರೆಡಿಯಾಗುತ್ತಿದ್ದಳು. ಮತ್ತೆ ಮತ್ತೆ ಪ್ರವೀಣ್ ನೆನಪಾದ. ಇದ್ದಕ್ಕಿದ್ದಂತೆ ಫೋನ್ ಮೊಳಗಿತು. ನೋಡುತ್ತಲೇ ಪ್ರವೀಣ್ ಫೋನ್ ಮಾಡಿದ್ದ. ಕಂಪಿಸುವ ಧ್ವನಿಯಲ್ಲಿ ಹಲೋ ಎಂದಳು. ಹೇಗಿದ್ದೀರಿ ಕಾವ್ಯ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಇದುವರೆಗೂ ಫೋನ್ ಮೆಸೇಜ್ ಏನೂ ಇರಲಿಲ್ಲ. ನಾನು ಅಣ್ಣನ ಜೊತೆ ಬಿಸ್ನೆಸ್ ವಿಷಯವಾಗಿ ತುಸು ಬ್ಯುಸಿಯಾಗಿದ್ದೆ. ನಮ್ಮದು ಜ್ಯುವೆಲರಿ ಅಂಗಡಿ ಇದೆ, ಅದರ ಸಲುವಾಗಿ ಪರ್ಚೇಸಿಂಗ್ ಆಗಿ ಅಹಮದಾಬಾದ್ಗೆ ಹೋಗಿದ್ದೆ. ನೀವು ಇನ್ನೂ ಬೆಂಗಳೂರಿಗೆ ವಾಪಸ್ ಹೊರಟಿಲ್ಲ ತಾನೆ? ಇಲ್ಲ, ದಸರಾ ರಜೆ ಇದೆ, ಮನೆಗೆ ಹೋಗಬೇಕು ಅಂತ ಹೊರಡ್ತಾ ಇದ್ದೀನಿ. ನಾನೀಗಲೇ ರೈಲ್ವೆ ಸ್ಟೇಷನ್ಗೆ ಬರುತ್ತೇನೆ, ರೆಡಿ ಆಗಿರಿ.
ಕಾವ್ಯಳಿಗಂತೂ ಸಂತಸದಿಂದ ಹಾರಾಡುವಂತಾಯಿತು. ತಕ್ಷಣ ವಾಶ್ರೂಮ್ಗೆ ಹೋಗಿ ತನ್ನ ಮೇಕಪ್ ಸರಿಪಡಿಸಿಕೊಂಡು ತಲೆ ಬಾಚಿಕೊಂಡು ರೆಡಿ ಆದಳು. ಅವಳ ಬಳಿ ಬಹುದಿನಗಳಿಂದ ಬಳಸದ ಇಯರಿಂಗ್ಸ್ ಇತ್ತು. ಅದನ್ನು ತೆಗೆದು ಧರಿಸಿದಳು. ಇಂದು ಅವಳು ಈ ಗೆಟಪ್ನಲ್ಲಿ ಆಕರ್ಷಕವಾಗಿ ಕಾಣಿಸುತ್ತಿದ್ದಳು. ಅವಳು ಸ್ಟೇಷನ್ ಹೊರಗೆ ಬಂದು ನೋಡಿದಾಗ ಬೈಕ್ ಮೇಲೆ ಬಂದಿಳಿದ ಪ್ರವೀಣ್ ಅವಳತ್ತ ಕೈ ಬೀಸಿದ. ಅಚ್ಚ ಬಿಳಿ ಪ್ಯಾಂಟ್, ನೀಲಿ ಶರ್ಟ್ನಲ್ಲಿ ಅವನು ಆಕರ್ಷಕನಾಗಿದ್ದ. ಸಂಮೋಹಿತಳಾಗಿ ಅವಳು ಬೈಕ್ ಏರಿ ಕುಳಿತಳು. ಇವತ್ತು ನೀವು ಬಹಳ ಕ್ಯೂಟ್ ಆಗಿ ಕಾಣುತ್ತಿದ್ದೀರಿ. ಇದನ್ನು ಕೇಳಿ ಪುಳಕಿತಳಾದ ಕಾವ್ಯ, ನಾವೀಗ ಎಲ್ಲಿಗೆ ಹೊರಟಿದ್ದೇವೆ ಎಂದಳು. ಎಲ್ಲಾದರೂ ದೂರದ ಉತ್ತಮ ರೆಸ್ಟೋರೆಂಟ್ಗೆ, ಅಲ್ಲೇ ಕುಳಿತು ನಿಧಾನವಾಗಿ ಮಾತನಾಡೋಣ. ಕಾವ್ಯಳ ದುಪ್ಪಟ್ಟ ಗಾಳಿಯ ರಭಸದ ಕಾರಣ ಹಾರಿ ಹಾರಿ ಅವನ ಮುಖಕ್ಕೆ ಬಡಿಯುತ್ತಿತ್ತು. ಅದರ ಸುಗಂಧಕ್ಕೆ ಅವನು ಮಾರು ಹೋದ. ಕಾವ್ಯ ತನ್ನ ದುಪ್ಪಟ್ಟ ಸರಿಪಡಿಸಿಕೊಂಡಳು. ಪ್ರವೀಣ್, ಒಂದು ಮಾತು ಹೇಳಬೇಕು. ಯಾರೋ ಆಗಿನಿಂದ ನಮ್ಮನ್ನು ಫಾಲೋ ಮಾಡುತ್ತಿದ್ದಾರೆ. ಬಹಳ ಹೊತ್ತಿನಿಂದ ಆ ಗಾಡಿ ನಮ್ಮ ಬೈಕನ್ನೇ ಹಿಂಬಾಲಿಸಿಕೊಂಡು ಬರ್ತಿದೆ. ನಿಮಗೆಲ್ಲೋ ಭ್ರಾಂತಿಯಷ್ಟೇ. ಅವರು ಇದೇ ರೂಟ್ನಲ್ಲಿ ಹೋಗುತ್ತಿರಬೇಕಷ್ಟೇ. ಈ ರೂಟ್ನಲ್ಲಿ ಹೋಗಬೇಕು ಅಂದ್ರೆ ನಮ್ಮ ಗಾಡಿಯನ್ನೇ ಯಾಕೆ ಹಿಂಬಾಲಿಸಬೇಕು? ನಮ್ಮ ಮುಂದೆ ಹಾದು ಹೋಗಬಹುದಿತ್ತಲ್ಲ. ಇಷ್ಟಕ್ಕೆಲ್ಲ ಅಷ್ಟೊಂದು ಡೌಟ್ ಬೇಡ, ನಡೀರಿ. ನಮಗೆ ಬೇಕಾದ ರೆಸ್ಟೋರೆಂಟ್ ಬಂದೇ ಬಿಟ್ಟಿತು. ನೀವು ಟೇಬಲ್ ನಂಬರ್ 4 ಬಳಿ ಕುಳಿತಿರಿ. ನಾನೀಗಲೇ ಈ ಬೈಕ್ ಪಾರ್ಕ್ ಮಾಡಿ ಬರ್ತೀನಿ. ಕಾವ್ಯ ಆಗಲಿ ಎಂದು ಒಳಗೆ ಹೋದಳು. ಪ್ರವೀಣ್ ಬೇಗ ಬಂದು ಅವಳನ್ನು ಸೇರಿಕೊಂಡ. ಕಾವ್ಯ, ಏನು ತಗೋತೀರಿ? ಖಂಡಿತ ಸಂಕೋಚ ಬೇಡ. ಇನ್ನು ಮುಂದೆ ನಾವು ಹೀಗೆ ಮೀಟ್ ಮಾಡ್ತಿರೋಣ. ಅದೇನು ಪರವಾಗಿಲ್ಲ. ಇವತ್ತು ಏನು ಬೇಡ, ನೀವೇ ಏನಾದರೂ ಆರ್ಡರ್ ಮಾಡಿ. ರಾಣಿಯನ್ನು ಕರೆದು 2 ಸಮೋಸ 2 ಕಾಫಿ ಬೇಗ ತರುವಂತೆ ಹೇಳಿದ. ಸ್ವಲ್ಪ ಹೊತ್ತಿಗೆ ಆರ್ಡರ್ ಬಂತು. ತಿಂಡಿ ಕಾಫಿ ಮುಗಿಸಿದ ಮೇಲೆ ವಾಚಿನತ್ತ ನೋಡಿದ ಕಾವ್ಯ, ನಾನೀಗ ಹೊರಡಬೇಕು. 4 ಗಂಟೆ ರೈಲ್ ಮಿಸ್ ಆಗಿ ಬಿಡುತ್ತೆ ಎಂದಳು. ಸರಿ, ನಿಮ್ಮನ್ನು ಈಗಲೇ ಸ್ಟೇಷನ್ನಿಗೆ ಡ್ರಾಪ್ ಮಾಡಿ ನಾನು ಸ್ಟೋರ್ ಕಡೆ ಹೊರಡುತ್ತೇನೆ. ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಪ್ರವೀಣ್ ಕಾವ್ಯಳನ್ನು ಮಂಗಳೂರು ಸ್ಟೇಷನ್ ತಲುಪಿಸಿ ತನ್ನ ಜ್ಯುವೆಲರ್ ಸ್ಟೋರ್ ಕಡೆ ಹೊರಟ. ಅಣ್ಣನ ಕ್ಯಾಬಿನ್ಗೆ ಹೊರಟಾಗ ಪ್ರಕಾಶ್ ಉಬ್ಬುಗಂಟಿಕ್ಕಿ ರೇಗುತ್ತಿದ್ದ. ಎಲ್ಲಿಗೆ ಹೋಗಿದ್ದೆ ಪ್ರವೀಣ್? ಆಗಿನಿಂದ ಕ್ಲೈಂಟ್ ನಿನ್ನ ಅಡ್ವೈಸ್ಗಾಗಿ ಕಾದು ಹೊರಟರು. ನೀನು ಯಾರ ಜೊತೆ ಎಲ್ಲೆಲ್ಲಿ ಅಲಿಯುತ್ತಿದ್ದೆ? ನನಗೆ ಎಲ್ಲವೂ ಸ್ಪಷ್ಟ ಗೊತ್ತಾಗಬೇಕು. ನಾನು ನನ್ನ ಫ್ರೆಂಡ್ ಕಾವ್ಯಳನ್ನು ಮೀಟ್ ಮಾಡಲು ಹೋಗಿದ್ದೆ. ನಿನಗೆ ಹೇಳಿಯೇ ಹೋಗಿದ್ದೇನಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಮಿಡ್ಲ್ ಕ್ಲಾಸ್ ಜನರ ಜೊತೆ ನಿನ್ನದೇನು ಮಾತುಕತೆ? ಬಿಸ್ನೆಸ್ ಮಾಡುವವರ ಲಕ್ಷಣವೇ ಇದು. ಇರಲಿ, ಈಗ ನನಗೆ ಹೆಚ್ಚಿಗೆ ಕೋಪ ತರಿಸಬೇಡ. ಮನೆಗೆ ಹೊರಡು. ಕ್ಲೈಂಟ್ ಜೊತೆ ಮಾತನಾಡಿ ಹೊಸ ಮೀಟಿಂಗ್ ಫಿಕ್ಸ್ ಮಾಡಿಸು. ಸರಿ ಅಣ್ಣ. ಪ್ರವೀಣನ ಮಾತಲ್ಲಿ ಬೇಸರ ಇಣುಕಿತು. ಹೀಗೆ ಕಾವ್ಯ ಪ್ರವೀಣರ ಗೆಳೆತನ ಬೆಳೆದು 6 ತಿಂಗಳಾಯಿತು. ಅವಳಿಗೆ ಕಾಲೇಜಿಗೆ ಬಿಡುವಿದ್ದಾಗೆಲ್ಲ ತಪ್ಪದೆ ಇಬ್ಬರು ದೂರದ ರೆಸ್ಟೋರೆಂಟ್ಗಳಿಗೆ ಲಾಂಗ್ ಡ್ರೈವ್ ಹೊರಡುತ್ತಿದ್ದರು. ಈಗಂತೂ ಇಬ್ಬರು ಬಹಳ ಕ್ಲೋಸ್ ಆಗಿದ್ದರು. ಹೀಗೆ ಒಂದು ಸಲ ಮಂಗಳೂರಿನ ಒಂದು ರೆಸಾರ್ಟ್ಗೆಂದು ಹೊರಟಿದ್ದರು. ಆಗ ಇದ್ದಕ್ಕಿದ್ದಂತೆ ಯಮದೂತರಂತೆ ಒಂದು ಬೈಕ್ ಅವರ ಪಕ್ಕಕ್ಕೆ ಬಂದು ಅದರಲ್ಲಿದ್ದ 3ರಲ್ಲೊಬ್ಬ ಇವರತ್ತ ಗುಂಡು ಹಾರಿಸಿದ. ಅದು ಕಾವ್ಯಳನ್ನು ಹಾದು ಪ್ರವೀಣನ ತೋಳಿಗೆ ಬಡಿಯಿತು. ಕ್ಷಣ ಮಾತ್ರದಲ್ಲಿ ಆ ಗುಂಡಗಳು ಕಣ್ಮರೆಯಾಗಿದ್ದರು. ಈ ಆಕಸ್ಮಿಕ ಶಾಕ್ನಿಂದ ಕಾವ್ಯ ಮೂರ್ಛೆ ಹೋಗದಿದ್ದೇ ಹೆಚ್ಚು. ಕಾವ್ಯ ಕಿರುಚಿದಳು, ಪ್ರವೀಣ್, ಸ್ಟಾಪ್ ದಿ ಬೈಕ್. ಪ್ರವೀಣ್ ತಕ್ಷಣ ಬೈಕನ್ನು ಬದಿಯಲ್ಲಿ ನಿಲ್ಲಿಸಿದ. ಅವನ ತೋಳಿನಿಂದ ರಕ್ತಧಾರೆಯಾಗಿ ಹರಿಯುತ್ತಿತ್ತು. ಕಾವ್ಯಳಿಗೆ ಗಾಬರಿಯಲ್ಲಿ ಏನೂ ತೋಚಲಿಲ್ಲ. ತಕ್ಷಣ ಅವನನ್ನು ರಸ್ತೆ ಬದಿ ಕಲ್ಲಿನ ಮೇಲೆ ಕೂರಿಸಿ ತನ್ನ ದುಪ್ಪಟ್ಟಾದ ಅಂಚು ಹರಿದು ಆ ರಕ್ತ ಸೋರದಂತೆ ಗಾಯಕ್ಕೆ ಬಿಗಿಯಾಗಿ ಪಟ್ಟಿ ಕಟ್ಟಿದಳು. ಅವಳು ರಸ್ತೆ ಬದಿ ನಿಂತು ಸಹಾಯಕ್ಕಾಗಿ ಕಾರುಗಳನ್ನು ನಿಲ್ಲಿಸುವಂತೆ ಕೈ ಚಾಚುತ್ತಿದ್ದಳು. ಆದರೆ ಕಲ್ಲು ಮನಸ್ಸಿನ ಆ ಕಾರಿನ ಜನ ಒಬ್ಬರೂ ನಿಲ್ಲಿಸಲಿಲ್ಲ. ತಕ್ಷಣ ಏನನ್ನೋ ನೆನಪಿಸಿಕೊಂಡು ಸಹಾಯಕ್ಕಾಗಿ 100 ನಂಬರಿಗೆ ಫೋನ್ ಮಾಡಿದಳು. ತಕ್ಷಣ ಪೊಲೀಸರ ಗಾಡಿ ಅಲ್ಲಿಗೆ ಧಾವಿಸಿತು. ಅವರುಗಳ ನೆರವಿನಿಂದ ಕಾವ್ಯ ಪ್ರವೀಣನನ್ನು ಹತ್ತಿರದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಳು. ಪ್ರವೀಣನಿಂದ ನಂಬರ್ ಪಡೆದು ಅವರಣ್ಣ ಪ್ರಕಾಶನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಅವನನ್ನು ಪರೀಕ್ಷಿಸಿದ ವೈದ್ಯರು ಬಹಳ ರಕ್ತ ಹರಿದು ಹೋಗಿದೆ, ತಕ್ಷಣ ರಕ್ತ ಕೊಡಬೇಕು ಎಂದರು. ತಕ್ಷಣ ಕಾವ್ಯ ತಾನು ರಕ್ತದಾನ ಮಾಡುವುದಾಗಿ ಹೇಳಿದಳು. ಹಿಂದೆ ಕಾಲೇಜಿನಲ್ಲಿ ಹೀಗೆ ತುರ್ತಾಗಿ ಯಾರಿಗೂ ರಕ್ತ ನೀಡಿದ್ದಳು.
ವೈದ್ಯರು ಬ್ಲಡ್ ಗ್ರೂಪ್ ಪರೀಕ್ಷಿಸಿ ಇಬ್ಬರದು ಹೊಂದುತ್ತದೆ ಎಂದಾಗ ಸಮಾಧಾನದ ನಿಟ್ಟುಸಿರಿಟ್ಟಳು. ವೈದ್ಯರು ರಕ್ತ ಡ್ರಾ ಮಾಡಿಕೊಂಡರು. ಅಷ್ಟು ಹೊತ್ತಿಗೆ ಪ್ರವೀಣನ ಅಣ್ಣ ಪ್ರಕಾಶ್ ಅಲ್ಲಿಗೆ ಧಾವಿಸಿ ಬಂದಿದ್ದ. ಡಾಕ್ಟರ್, ಹೇಗಾದರೂ ನನ್ನ ತಮ್ಮನ ಪ್ರಾಣ ಉಳಿಸಿ, ಎಷ್ಟಾದರೂ ಖರ್ಚಾಗಲಿ ಚಿಂತೆ ಇಲ್ಲ ಎಂದು ಪ್ರಾರ್ಥಿಸಿದ. ಹಣ ಈಗ ಮುಖ್ಯವಲ್ಲ. ಆಪತ್ಕಾಲಕ್ಕೆ ತನ್ನ ರಕ್ತ ನೀಡಿ ಈ ಹುಡುಗಿ ನಿಮ್ಮ ತಮ್ಮನ ಪ್ರಾಣ ಉಳಿಸಿದ್ದಾಳೆ. ಮೊದಲು ಅವಳಿಗೆ ಥ್ಯಾಂಕ್ಸ್ ಹೇಳಿ ಎಂದರು ಡಾಕ್ಟರ್. ಅವನು ಮೌನವಾಗಿ ಕಾವ್ಯಳ ಕಡೆ ತಿರುಗಿ ಕೈ ಮುಗಿದು ಬಿಟ್ಟ. ಕಾವ್ಯ ತಾನೇ ಅವನಿಗೆ ಧೈರ್ಯ ತುಂಬಿದಳು. ಪ್ರಕಾಶನ ಕಂಗಳಿಂದ ಕಂಬನಿ ಮಿಡಿಯಿತು. ಪ್ರವೀಣನಿಗೆ ಪ್ರಜ್ಞೆ ಮರಳಿದಂತೆ ಅವನ ಕೈಗಳನ್ನು ಹಿಡಿದು ಕಂಬನಿ ಮಿಡಿದ. ಪ್ರವೀಣ್, ನನ್ನನ್ನು ಕ್ಷಮಿಸಿ ಬಿಡು. ಯಾರೋ ಸಾಧಾರಣ ಮಧ್ಯಮ ವರ್ಗದ ಹುಡುಗಿಯ ಪ್ರೇಮದ ಬಲೆಗೆ ಬಿದ್ದು ನೀನು ಹಾಳಾದೆ ಎಂದು ನಾನು ಅಂದಿದ್ದೆ. ಹಣದ ಮದ ನನ್ನನ್ನು ಕುರುಡಾಗಿಸಿತ್ತು. ಈ ಬಡ ಹುಡುಗಿ ನಿನ್ನ ಜೀವನದಿಂದ ದೂರಾಗಿ ಹೋಗಲಿ ಎಂದು ನಾನೇನೋ ದುಷ್ಟ ಕುತಂತ್ರ ಹೂಡಿದ್ದೆ. ಅದು ನನ್ನ ತಮ್ಮನ ಜೀವಕ್ಕೆ ಮುಳುವಾಗುತ್ತದೆ ಎಂದು ಯೋಚಿಸಲಿಲ್ಲ. ಆದರೆ ನಾವು ಅಂದುಕೊಳ್ಳುವುದಕ್ಕಿಂತ ಬೇರೆ ರೀತಿ ನಡೆದು ಹೋಗುತ್ತದೆ. ಪ್ರವೀಣ, ನೀನು ಯಾವುದೋ ಸಾಧಾರಣ ಬಡ ಹುಡುಗಿಯನ್ನು ಪ್ರೇಮಿಸಿದಿ ಎಂದು ಅವಳನ್ನು ನಿವಾರಿಸಲು ಯೋಚಿಸಿದರೆ ಅದು ನಿನ್ನ ಪ್ರಾಣಕ್ಕೆ ಮುಳುವಾಯಿತು. ಕಾವ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸು ಬಿಡಮ್ಮ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮನನ್ನು ಪ್ರೀತಿಸು ಎಂದು ರಕ್ತ ಕೊಟ್ಟು ಅವನ ಜೀವ ಉಳಿಸಿದ್ದಿ. ನಿನಗೆಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆಯೇ. ಪ್ರವೀಣ್ ಚೇತರಿಸಿಕೊಂಡು ಮನೆಗೆ ಬರಲಿ. ಮಾರನೇ ದಿನವೇ ನಿನ್ನನ್ನು ಹೆಣ್ಣು ಕೇಳಲು ನಿಮ್ಮ ಊರಿಗೆ ಬಂದು ನಿಮ್ಮ ತಾಯಿ ತಂದೆಯರನ್ನು ಭೇಟಿಯಾಗುತ್ತೇವೆ. ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿಸೋಣ ಎಂದು ಮತ್ತೆ ಮತ್ತೆ ಕಾವ್ಯಳ ಕ್ಷಮೆ ಕೋರಿದ. ಅವನು ವೈದ್ಯರ ಬಳಿ ಹೆಚ್ಚಿನ ವಿವರ ಕೇಳಲು ಹೋದಾಗ ಪಕ್ಕದಲ್ಲೇ ಮಲಗಿದ್ದ ಕಾವ್ಯಳನ್ನು ಕಂಡು ಪ್ರವೀಣ್ ತುಂಟನಗೆ ನಕ್ಕ. ಇಬ್ಬರಿಗೂ ಮುಖದಲ್ಲಿ ಮಂದಹಾಸ ಮಿಂಚಿತು. ಕಾವ್ಯ, ಈ ಸಹ ಪ್ರಯಾಣಿಕನನ್ನು ನಿನ್ನ ಬಾಳ ಸಂಗಾತಿಯಾಗಿಸಿಕೊಳ್ಳಲು ಸಿದ್ಧ ತಾನೆ? ಪ್ರವೀಣನ ಪ್ರಶ್ನೆಗೆ ಕಾವ್ಯ ನಿಧಾನವಾಗಿ ಎದ್ದು ಬಂದು ಪ್ರೀತಿಯಿಂದ ಅವನ ಹಣೆ ಚುಂಬಿಸಿದಳು. ಎರಡು ಯುವ ಹೃದಯಗಳು ಒಂದಾಗಿದ್ದವು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.